ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇನ್ನೊಂದು 2 ದಿನ ಕಳೆದ್ಬಿಟ್ವಿ ಅಂತಂದರೆ ಪಕ್ಷ ಮಾಸ ಮುಗೀತು. ಇನ್ನು ನಾಡ ಹಬ್ಬ ದಸರಾ ಎಲ್ಲರ ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಸಡಗರ, ಸಂಭ್ರಮದ ಆಚರಣೆ, ಒಬ್ಬೊಬ್ಬರು ಒಂದೊಂದು ರೀತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಟ್ರಾವೆಲಿಂಗ್ ಮಾಡುವಂಥದ್ದಾಗಿರ್ಬೋದು, ಮನೆಯಲ್ಲಿ 9 ದಿನಗಳ ಕಾಲ ಹೇಗೆಲ್ಲ ನಾವು ಪೂಜೆ ಪುನಸ್ಕಾರಗಳು ಮಾಡಬೇಕು ಇದ್ರ ಬಗ್ಗೆ ಆಲೋಚನೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನೊಂದು 2 ದಿನ ಆದಮೇಲೆ ಒಂದು ರೀತಿಯಾಗಿರುವಂಥ ಶುಭ, ಎಲ್ಲ ದಿನಗಳು ಒಳ್ಳೆಯದೇ ಅಂತ ಹೇಳ್ತಾರೆ. ಉಪವಾಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ, ಏನೇನೋ ಅವರವರ ಒಂದು ಕಲ್ಪನೆಗೆ ಬಿಟ್ಟಂಗೆ. ಮನೆಯಲ್ಲಿ 9 ದಿನಗಳ ದೇವಿನ ಇಡೋಕ್ಕಾಗಲ್ಲ, ಇಡಬಹುದಾ, ಈ ರೀತಿಯೆಲ್ಲ ಕೂಡ ಇರುತ್ತೆ. ಒಟ್ಟಾರೆ ಈ ಒಂದು ನವರಾತ್ರಿಯ ಒಂದು ವಿಶೇಷವಾಗಿರುವಂಥ ದಿನಗಳು ಇನ್ನೇನು ಬರ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಾದರೂ ನಾವು ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂತಂದರೆ ಈಗಲೇ ಸ್ವಲ್ಪ ಹಿಂಟ್ಸ್ನ ಕೊಟ್ಬಿಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜವೇ ಅದು ನವರಾತ್ರಿ ಹಬ್ಬ ನಮ್ಮ ಬದುಕಿಗೆ ಏಳಿ ಮಾಡಿಸಿದ ದಿನಗಳು ಅವೆಲ್ಲ ಕೂಡ. ಅತ್ಯಂತ ಅದ್ಭುತವಾಗಿರತಕ್ಕಂಥ ಮತ್ತೊಂದು ಜನ್ಮಕ್ಕೋ ಇನ್ನೊಂದು ಜನ್ಮಕ್ಕೋ ಏನಾದರೂ ಹೊತ್ಕೊಂಡು ಹೋಗ್ತೀವಿ ಅಂತಂದರೆ, ಇಲ್ಲಿರ್ತಕ್ಕಂಥ ನಮ್ಮ ಕುಟುಂಬಸ್ಥರಿಗೆ ಕೊಟ್ಟು ಹೋಗ್ತೀವಿ ಅಂತಂದರೆ, ನಾವು ಕೂಡ ಇಲ್ಲಿದ್ದು ಐಷಾರಾಮವಾಗಿ ಅನುಭವಿಸ್ತೀವಿ ಅಂತಂದರೆ, ಈ ದಿನಗಳನ್ನ ಯಾರು ಯೂಸ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರವೇ. ಇನ್ನು ಪ್ರಾರಬ್ಧ ಏನೇನೋ ಮಾತಾಡ್ತಾರೆ, ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತ ಇವ್ರಿಗೆ ಗೊತ್ತಿರಲ್ಲ. ಆದರೆ ಅವರು ಯಾವ ಜನ್ಮದಲ್ಲಿ ಏನೇನು ಮಾಡಿರ್ತಾರೆ ಅಂತ ಅದರ ಪ್ರತಿಫಲ ಅವರ ಅಕೌಂಟ್ ಬ್ಯಾಲೆನ್ಸ್ಗೆ ನೋಡೋಕ್ಕೆ ಬರಲ್ಲ. ಅದಕ್ಕೆ ಇವೆಲ್ಲವೂ ಕೂಡ ಕೂತು ಒಂದು ಚರ್ಚೆ ಅಂತ ಮಾತಾಡಿದಾಗ ಬರುವಂಥದ್ದು ಶಬ್ದಗಳು ನಾನು ನೇರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಲವೊಂದು ದೇವಸ್ಥಾನಗಳಲ್ಲಿ ಅಲಂಕಾರಗಳು ಮಾಡಿಸುವಂಥದ್ದು, ಹೋಮ ಮಾಡಿಸುವಂಥದ್ದು, ಪಾರಾಯಣ ಮಾಡ್ತಕ್ಕಂತಹದ್ದು, ಶತಚಂಡಿ ಯಾಗವನ್ನು ಮಾಡ್ತಕ್ಕಂತಹದ್ದು, ಅತಿರುದ್ರ ಮಹಾಯಾಗ ಮಾಡ್ತಕ್ಕಂತಹದ್ದು, ದೇವಿ ಪಾರಾಯಣಗಳು, ಲಲಿತ ಸಹಸ್ರನಾಮ ಪಾರಾಯಣಗಳೆಲ್ಲ ಬೇಕಾದಷ್ಟು ನಡೀತವೆ. ನಾನು ಮಾತ್ರ ಸಾಧ್ಯ ಆದಷ್ಟು ಮೌನ, ಜೊತೆಗೆ ಒಂದು ಕಡೆ ಇದ್ದು ಅನುಷ್ಠಾನ ಇರೋದ್ರಿಂದ ಅದಕ್ಕೆ ಸಾಯಂಕಾಲದ ವೀಡಿಯೋಗಳು ಸಹಿತ, ಪ್ರೀತಿಯ ಬಂಧುಗಳು ನೀವು ಕ್ಷಮಿಸಬೇಕು, ಸಾಯಂಕಾಲದ ವೀಡಿಯೋಗಳು ಸಹಿತ ನಾನು ಮಾತಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಏನು ನಡೆಯಿತು ಅದು ಮಾತ್ರ ನೀವು ಒಂದು ಬಿಟ್ಟು ಕಾಣಿಸ್ಕೊಳ್ಬೋದು. ಈ 9 ದಿನಗಳು ಉಪವಾಸ ಇದ್ದು ಮಾಡ್ತಕ್ಕಂಥದ್ದಾದ್ದರಿಂದ ಅದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಆ ದೇವಿಯ ಕೃಪೆ ಇರಲಿ ಅನ್ನೋದಾದರೆ, ಮನೆಯಲ್ಲಿ ಸಾಧ್ಯವಾದಷ್ಟು ನಿಮಗೆ ಮೊದಲಿಂದ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಅಂಶಗಳು ಗೊತ್ತಿದ್ದರೆ ಅದರ ಪ್ರಕಾರ ಯಾವ ರೀತಿ ಇರೋದೋ ಆ ರೀತಿ ಮಾಡ್ಕೊಂಡು ಹೋಗಿ. ಗೊತ್ತಿಲ್ಲ, ನವನವೀನವಾಗಿ ನಾವು ಒಂದಷ್ಟನ್ನು ಪಡೆದುಕೊಳ್ಳಬೇಕು. ಅದೇನಾಗಿದ್ದು ಸರಿಯೇ, ಭೋಗ ಭಾಗ್ಯ ಐಶ್ವರ್ಯ ಆರೋಗ್ಯ ಆಯಸ್ಸು ಪಡೆದುಕೊಳ್ಬೇಕು ಅಂತಂದರೆ ಅಮ್ಮನನ್ನು ಕುರಿತು ಎಷ್ಟೇ ಆಗಿರಲಿ ತಾಯಿ ಪ್ರೀತಿ ನನಗೆ ಬೇಕು ಅಂತಂದರೆ, ಎಷ್ಟು ನೀನು ತಪ್ಪು ಮಾಡಿದ್ರೆ ಕ್ಷಮಿಸ್ತಾಳಂತೆ ತಾಯಿ ಒಬ್ಬಳೇ. ಇನ್ನು ಕ್ಷಮಿಸಬೇಕಾದ ಎಲ್ಲ ರೂಲ್ ಇದೆ, ಆಗಲ್ಲ ಅಂತಾರೆ ತಾಯಿಗೆ, ಅದು ಗೊತ್ತಿಲ್ಲ. ಅದಕ್ಕಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ದೇವಿಯ ತಾಯಿಯ ಕೃಪೆಗೆ ನೀವು ಒಳಗಾಗಿ ನಿಮ್ಮದಾಗಿರ್ತಕ್ಕಂಥದ್ದು ಏನು ಪಡೆದುಕೊಳ್ಳಬೇಕು ಅಂತ ಅವಿರತ ಪ್ರಯತ್ನ ಮಾಡಿ ಸೋತಿರ್ತೀರೋ ಅದನ್ನು ಪಡೆದುಕೊಳ್ಳಲಿಕ್ಕೆ ದಾರಿ ಇದೆ ಪ್ರೀತಿ ಬಂಧುಗಳೇ. ಅದಕ್ಕಾಗಿ ಮನೆಯಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ, ದೇವಿ ಖಡ್ಗಮಾಲ ಪಾರಾಯಣ, ಆಮೇಲೆ ಅಮ್ಮನವರಿಗೆ ಪ್ರತಿನಿತ್ಯ ನಿಮ್ಮ ಮನೇಲಿದ್ದಾವಲ್ಲ ಯಾವುದೋ ಒಂದು ದೇವಿ ಆಗಿರಲಿ, ಆ ಒಂದು ದೇವಿಯ ಮಂತ್ರ ಹೇಳೋದು, ಪುಷ್ಪಗಳನ್ನು ಹಾಕೋದು. ಪ್ರತಿನಿತ್ಯ ಈ ಹೂಗಳನ್ನು ತೆಗಿಲೇಬೇಕು ನೀವು. ಇವತ್ತು ಇಟ್ಟ ಪುಷ್ಪಗಳನ್ನು ನಾಳೆಗೆ ಯಾವುದೇ ಕಾರಣಕ್ಕೂ ಇಡಬೇಡಿ. ಇವತ್ತು ಇಟ್ಟದ್ದು ಇವತ್ತಿಗೆ, ಇವತ್ತು ರಾತ್ರಿ ಸಾಯಂಕಾಲ ಪೂಜೆ ಮಾಡಿ. ನೀವು ಸಾಯಂಕಾಲ ಆದಮೇಲೆ ನೀವು ಊಟ ಮಾಡೋ ಅಥವಾ ಮಾಡುವ ಮೊದಲು ಅದನ್ನು ತೆಗೆದುಬಿಡಿ, ಹೂಗಳೆಲ್ಲ ತೆಗೆದುಬಿಡಿ. ಮತ್ತು ನಾಳೆ ಬೆಳಗ್ಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಬೆಳಗ್ಗಿಂದ ಸಂಜೆ ತನಕ ಏನೇನು ಬೇಕು ಎಲ್ಲ ಮಾಡ್ಕೊಳ್ಳಿ, ಸಂಜೆ ಅದೆಲ್ಲ ಕೂಡ ತೆಗೆದುಬಿಡಿ. ಮತ್ತು ನಾಳೆಗೆ ಆ ದೇವಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ 9 ಕಳಶ ಇಟ್ಕೊಂಡು ಮಾಡ್ತೀರೋ ಮಾಡ್ತಾ ಬನ್ನಿ. ಯಾರಿಗೆ ಈ 9 ಕಳಶ ಎಲ್ಲ ಇಟ್ಟು ಮಾಡಲಿಕ್ಕೆ ಬರಲ್ವೋ, ಅಕ್ಷಯ ವೃಕ್ಷ ಇದೆಯಲ್ಲ, ಅಕ್ಷಯ ಫಲವನ್ನೇ ಕೊಡುವಂಥದ್ದು ಅದ್ಭುತವಾಗಿ. ಯಾಕಂದರೆ ನಿಮ್ಮ ಹತ್ರ ಅದು ಯಾವ ರೀತಿ ಬೀಜಾಕ್ಷರ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆಮೇಲೆ ಯಾವ ರೀತಿ ಮಾಡ್ತೀರೋ ಆ ಪದ್ಧತಿ ಶಾಸ್ತ್ರ ಅದು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಅಕ್ಷಯ ವೃಕ್ಷ ಬಹುಶಃ ಹೇಳಿ ಮಾಡಿಸುತ್ತೆ ನಿಮ್ಮ ಕುಟುಂಬಕ್ಕೆ. ಈಗ ನಾನು ಏನೋ ಹೇಳಿ ಈ ಬಿಸ್ನೆಸ್ ಅಂತಿಲ್ಲ, ನೀವು ತೆಗೆದುಕೊಂಡ್ರೂ ಒಂದೇ, ತೆಗೆದುಕೊಂಡಿಲ್ಲ ಅಂದರೂ ಒಂದೇ. ಅದಕ್ಕೆ ನಾನೇನು ಹೇಳ್ತೀನಿ, ನಿಮ್ಮ ಅಭಿವೃದ್ಧಿಯ ಪಥದಲ್ಲಿ ನೀವು ನಡೀತೀನಿ ಅಂತಂದರೆ ನಿಮಗೆ ಬೇಕಾಗಿರತಕ್ಕಂಥದ್ದು ಈ ಶಕ್ತಿ ಅದು. ಯಾಕಂದರೆ ಅಲ್ಲಿರ್ತಕ್ಕಂತಹ ಮಂಡಲ ಏನಿದೆ ಎಲ್ಲವೂ ಅದರಲ್ಲಿ ಅಡಕವಾಗಿದೆ. ಅದಕ್ಕಾಗಿ ಅಕ್ಷಯ ವೃಕ್ಷ ಯಾರೆಲ್ಲ ಕೂಡ ತೆಗೆದುಕೊಂಡಿರ್ತೀರಿ ಪ್ರೀತಿಯ ಬಂಧುಗಳೇ, ಪ್ರತಿನಿತ್ಯ ಅದರ ಮೇಲೆ ಒಂದು ತಾಂಬೂಲ ಹಿಡಿ, ಒಂದು ಹಣ್ಣು ಹಿಡಿ, ನೈವೇದ್ಯ ಮಾಡಿ, ಮತ್ತು ಆ ನೈವೇದ್ಯವನ್ನು ಸಾಯಂಕಾಲಕ್ಕೆ ನೀವು ಮನೆಯವರೆಲ್ಲರೂ ಕೂಡ ಸ್ವೀಕಾರ ಮಾಡಿ.
ಮಕ್ಕಳಿಗೆ ಆರೋಗ್ಯ ಬೇಕು, ಆಯುಸ್ಸು ಬೇಕು, ಐಶ್ವರ್ಯ ಬೇಕು, ಜಾಬ್ ಬೇಕು, ಮದುವೆ ಬೇಕು, ನಮ್ಮ ಕೆಲಸದಲ್ಲಿ ಉನ್ನತಿ ಬೇಕು, ನಮಗೆ ಹಣ ಬೇಕು, ನಾನು ಮಾಡೋ ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದ ನನಗೆ ಕಾಣಿಸ್ಕೊಳ್ಬೇಕು, ಗೋಚರ ಆಗಬೇಕು ಅಂತಂದರೆ ಈ 9 ದಿನದಲ್ಲಿ ಗೋಚರ ಆಗಬೇಕು ಅಂತಂದರೆ ಅಕ್ಷಯ ವೃಕ್ಷದ ಮೇಲೆ ತಾಂಬೂಲ ಹಿಡಿ ಯಾರೆಲ್ಲ ಕೂಡ ತರಿಸ್ಕೊಂಡಿರ್ತೀರ ಅವರು, ಅದರ ಮೇಲೆ 2 ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಆರೆಂಜ್ ಫ್ರೂಟ್ ಈ ಥರದ್ದು ಹಿಡುವಂಥದ್ದು ನೈವೇದ್ಯ ಮಾಡುವಂಥದ್ದು, ಅವತ್ತು ರಾತ್ರಿ ಸ್ವೀಕಾರ ಮಾಡುವಂಥದ್ದು. ಈಗ ಪ್ರತಿನಿತ್ಯ ತಾಂಬೂಲವನ್ನು ಬದಲಾಯಿಸುವಂಥದ್ದು, ಧೂಪ ದೀಪ ನೀರಾಜನ ಮಾಡಿಕೊಳ್ತಾ ಬನ್ನಿ. ಇನ್ನು ಹೇಗಿದ್ದರೂ ಕೂಡ ನಾನು ನಿಮಗೆ ನವರಾತ್ರಿ ಬರ್ತಾ ಇದೆ ತಿಳಿಸ್ಕೊಡ್ತೀನಿ. ಆಯಾಯ ದೇವಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಮಂತ್ರ ಯಾವುದು, ಏನು ದೀಕ್ಷೆ, ಹೇಗೆ ಮಾಡಬೇಕೆಲ್ಲ ಕೂಡ ತಿಳಿಸ್ಕೊಡ್ತೀನಿ. ಆದರೆ ನವರಾತ್ರಿಯಲ್ಲಿ ಅಟ್ಲೀಸ್ಟ್ ಕೊನೆ ಪಕ್ಷ 9 ದಿನಗಳು ಆಗಲಿಲ್ಲ ಗುರುಗಳೇ ಅಂತಂದರೆ 5 ದಿನಗಳಾದರೂ ಕೂಡ ಆ ದೇವಿಯನ್ನು ಪೂಜಿಸ್ತಕ್ಕಂಥದ್ದು ಮರೆಯಬೇಡಿ. 9 ಜನ ಮಸ್ಟರ್ಡ್ ಶುಡ್ ಬೇಕೇ ಬೇಕು, ನಮ್ಗೆ ಆಗಲಿಲ್ಲ 5 ಜನ, ಕೊನೆ ಪಕ್ಷ ಆ 5 ಜನ ಆದರೂ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಅಂತಹ ಅಭ್ಯುದಯದ ಫಲವನ್ನು ನೀವು ಪಡೆದುಕೊಳ್ಳುತ್ತೀರಿ. ಈಗ ನಾನು ಹೇಳಿದ್ದನ್ನು ಮಾಡ್ತಾ ಆ ವರ್ಷ ಅನುಭವಿಸಿ, ನಿಮಗೆ ಗೊತ್ತಾಗುತ್ತೆ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ನವರಾತ್ರಿಯಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ನಾವು ಫಲಿಸ್ಕೊಳ್ಬೇಕು ಅಥವಾ ಸಿದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ಮಾಡಬೇಕಾಗತ್ತೆ ಇನ್ನು 9 ದಿನಗಳ ಕಾಲ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿನ ತಮ್ಮಿಂದ ಪಡೆದುಕೊಳ್ತೀನಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.